News sponsored by Araska, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Arathi Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Cool Gut Movers, Royal World, Mysore. ಕೊಡಗರಹಳ್ಳಿ ಕಂಬಿಪಾಣಿ ರಸ್ತೆಯ ವ್ಯವಸ್ಥೆ ವಿರುದ್ಧ ಸಿಡಿದಿದ್ದ ಗ್ರಾಮಸ್ಥರು ಗುಂಡಿ ಬಿದ್ದ ರಸ್ತೆಯಲ್ಲಿ ಬಾಳೆಗಿಡ ಭತ್ತ ನಾಟಿ ಮಾಡಿ ಪ್ರತಿಭಟನೆ. 1 ವಾರದೊಳಗೆ ರಸ್ತೆ ದುರಸ್ತಿ ಮಾಡುವುದಾಗಿ ನೀರಾವರಿ ನಿಗಮದ ಅಧಿಕಾರಿ ಸ್ಪಷ್ಟನೆ. ದುಬಾರಿ ರಾಫ್ಟಿಂಗ್ ದಂಧೆ ವಿರುದ್ಧ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ನಾಣಿಯ ಅಸಮಾಧಾನ. ಜಂಗಲ್ ಲಾಡ್ಜ್ಗೆ ರಾಫ್ಟಿಂಗ್ ಉಸ್ತುವಾರಿ ವಹಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ನಾಣಿಯ ಒತ್ತಾಯ. ಮುಳುಸೋಗಿ ಗ್ರಾಮ ಸಭೆಯಲ್ಲಿ ವಿವಿಧ ಸಮಸ್ಯೆಗಳ ಅನಾವರಣ. ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಗೆ ಗೈರು ಹಾಜರಾದ 3 ಸದಸ್ಯರ ಸದಸ್ಯತ್ವ ರದ್ದುಗೊಳಿಸುವಂತೆ ನಿರ್ಣಯ. ಕೋಮಾ ಸ್ಥಿತಿಯಲ್ಲಿದೆ ಮಗ್ಗುಲ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಉದ್ಘಾಟನೆಗೊಂಡು 29 ವರ್ಷ ಕಳೆದರೂ ಜನತೆಗೆ ದೊರಕದ ಆರೋಗ್ಯ ಸೇವೆ. ಆರೋಗ್ಯ ಸೇವೆಯ ಜಾಹೀರಾತಿಗೆ ಮಾತ್ರ ಸೀಮಿತವಾದ ಸರ್ಕಾರಿ ಕಟ್ಟಡ. ಪಿರಿಯಾಪಟ್ಟಣ ನಕಲಿ ಮದ್ಯ ದಂಧೆಗೆ ಮತ್ತೊಂದು ಜೀವಬಲಿ. ಕಲಬೆರಕೆ ಮದ್ಯ ಸೇವಿಸಿ ಮಸಣ ಸೇರಿದ್ರು ಗಿರಿಜನ ದಂಪತಿಗಳು. ಹಲೋ, TV1 ನ್ಯೂಸ್ಗೆ ಸ್ವಾಗತ. ನಾನು ಡಾಕ್ಟರ್ ಪ್ರಶಾಂತ್. ಹಲವಾರು ವರ್ಷಗಳಿಂದ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಿ ಅಂತ ಒತ್ತಾಯಿಸಿ ಕೊಡಗರಳ್ಳಿ ವ್ಯಾಪ್ತಿಯ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಲಕ್ಷಗಟ್ಟಲೆ ಖರ್ಚು ಮಾಡಿ ನಿರ್ಮಾಣ ಮಾಡಿದ ರಸ್ತೆ ಗುಂಡಿ ಬಿದ್ದರೂ ಸರಿಪಡಿಸೋರಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸುಂಟಿಕೊಪ್ಪ ಬಳಿಯ ಕೊಡಗರಹಳ್ಳಿ ಕಂಬಿಬಾಣೆ ಮತ್ತು 7ನೇ ಹೊಸಕೋಟೆ ವ್ಯಾಪ್ತಿಯ ರಸ್ತೆ ಗುಂಡಿ ಬಿದ್ದಿದೆ. ರಸ್ತೆಯಲ್ಲಿ ನಡೆಯೋಕೆ ಅಸಾಧ್ಯವಾದ ದುಸ್ಥಿತಿ ಇದೆ. ರಸ್ತೆ ಹಾಳಾಗಿ ಹಲವು ವರ್ಷಗಳೇ ಕಳೆದಿದ್ರೂ ಮನವಿಗೆ ಸ್ಪಂದಿಸಿ ರಸ್ತೆ ದುರಸ್ತಿಗೊಳಿಸೋಕೆ ಕಾವೇರಿ ನೀರಾವರಿ ನಿಗಮ ಮುಂದಾಗಿಲ್ಲ ಅನ್ನೋದು ಈ ವ್ಯಾಪ್ತಿಯ ಗ್ರಾಮಸ್ಥರ ಆರೋಪ. ಈ ರಸ್ತೆ ಇಂದು ಸರಿಯಾದೀತು, ನಾಳೆ ಸರಿಯಾದೀತು ಅಂತ ಕಾದಿದ್ದ ಗ್ರಾಮಸ್ಥರು ಕೊನೆಗೂ ತಾಳ್ಮೆ ಕಳೆದುಕೊಂಡು ರಸ್ತೆಗಿಳಿದೇ ಬಿಟ್ರು. ಕೊಡಗರಹಳ್ಳಿ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಿದ ನೂರಾರು ಗ್ರಾಮಸ್ಥರು, ವಿದ್ಯಾರ್ಥಿಗಳು ತಮ್ಮ ಗ್ರಾಮದ ರಸ್ತೆಯನ್ನ ಸರಿಪಡಿಸಿ ಅಂತ ಒತ್ತಾಯಿಸಿದರು. ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆಯ ಫಲಕಗಳನ್ನ ಹಿಡಿದ ಶಾಲಾ ಮಕ್ಕಳು ತಮಗೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕೆ ಉಂಟಾಗ್ತಾ ಇರತಕ್ಕಂತ ಸಮಸ್ಯೆಯ ವಿರುದ್ಧ ಪ್ರತಿಭಟಿಸಿದ್ರು. 92 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲವೇ ವರ್ಷಗಳ ಹಿಂದೆ ನಿರ್ಮಾಣವಾದ ಹೊಸ ರಸ್ತೆ ಒಂದೇ ವಾರದಲ್ಲಿ ಕಳಪೆ ಕಾಮಗಾರಿಯಿಂದಾಗಿ ಹದಗೆಟ್ಟಿದ್ದು, ಇಂಥ ಸ್ಥಿತಿಗೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕಿದ್ರು. ಕಂಬಿಬಾಣೆ, ಕೊಡಗರಹಳ್ಳಿ, 7ನೇ ಹೊಸಕೋಟೆ ಗ್ರಾಮ ವ್ಯಾಪ್ತಿಯ ಸ್ತ್ರೀ ಶಕ್ತಿ ಸಂಘ, ನೇತಾಜಿ ಯುವಕ ಸಂಘ, ಸಿಟಿಜನ್ ಕ್ಲಬ್, ಕಾವಲು ಪಡೆ, ಶಾಲಾ ಮಕ್ಕಳು, ಶಿಕ್ಷಕ ವರ್ಗ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಸ್ತೆ ದುಸ್ಥಿತಿ ವಿರುದ್ಧ ತಮ್ಮ ಅಸಮಾಧಾನ ಹೊರಗೆಡಗಿದ್ರು. ಕೆಲ ಕಾಲ ಹೆದ್ದಾರಿಯಲ್ಲಿ ಕುಳಿತು ಹೆದ್ದಾರಿ ಬಂದ್ ಮಾಡಿದ ಘಟನೆಯೂ ನಡೆಯಿತು. ಕುಶಾಲನಗರ ಸುಂಟಿಕೊಪ್ಪ ಪೊಲೀಸರು ಬಂದೋಬಸ್ತ್ ಕಲ್ಪಿಸಿದ್ರು. ರಸ್ತೆ ದುಸ್ಥಿತಿ ಬಗ್ಗೆ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಶಿಕ್ಷಕರು TV1ನೊಂದಿಗೆ ಅತೃಪ್ತಿ ವ್ಯಕ್ತಪಡಿಸಿದ್ದು ಹೀಗೆ. ಬರೀ ರಸ್ತೆಯಲ್ಲಿ ಗದ್ದೆ ತರ ಆಗಿದೆ ಮತ್ತು ಕೃಷಿಗೆ ಯೋಗ್ಯವಾದಂಗಿದೆ, ಮರಣಗುಂಡಿ ತರ ಇದೆ. ಇಂಥ ರಸ್ತೆಯನ್ನು ನಮಗೆ ಸರಿಪಡಿಸಲಿಕ್ಕೆ ಆಗದಿದ್ದಾಗ ಮತ್ತೆ ನಾವು ಹೋರಾಟದ ಮೂಲಕನೇ ಕಂಡುತ್ತಿದ್ದೀವಿ. ನಮ್ಮ ಗುರಿ ಇವತ್ತು ಬಂದು ನಮಗೆ PWDಗೆ ಈ ರಸ್ತೆನ ವಹಿಸಿಕೊಡ್ಬೇಕು. ಇಲ್ಲದಿದ್ದರೆ ಮುಂದೆ ಏನು ನಡೀತೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ವಿದ್ಯಾರ್ಥಿಗಳು ಮತ್ತು ಎಲ್ಲ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಎಲ್ಲರಿಂದ ಸೇರ್ಬಿಟ್ಟು ನಾವು ಈ ದಿನದ ಪ್ರತಿಭಟನೆ ನಡೆಸ್ತಿದ್ದೀವಿ. ಇದು ಇರಿಗೇಷನ್ ಇಂದ ಡಿಪಾರ್ಟ್ಮೆಂಟ್ ಇಂದ ಸುಮಾರು 7 ಕಿಲೋಮೀಟರ್ಗೆ 88
28 ಲಕ್ಷ ಆಗಿತ್ತು. ಬಹುಶಃ ಕಾಮಗಾರಿಯನ್ನು ಉಸ್ತುವಾರಿ ಮಾಡ್ತಕ್ಕಂಥ ಇಂಜಿನಿಯರ್ಗಳ ಒಂದು ಕಾರ್ಯವೈಫಲ್ಯತೆಯಿಂದಾಗಿ ಇವತ್ತು ಈ ರಸ್ತೆ ಈ ದುರ್ಗತಿಗೆ ಬಂದಿದೆ. ಚೀಫ್ ಇಂಜಿನಿಯರ್ ಇರ್ಬೋದು, SC ಇರ್ಬೋದು, ಅಥವಾ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಎಲ್ಲರಿಗೂ ಸಮೇತ ನಾವು ಕಂಪ್ಲೇಂಟನ್ನು ಮಾಡಿದ್ದೇವೆ. ಅವರೆಲ್ಲರೂ ಲೋಕಾಯುಕ್ತದಲ್ಲಿ ಇರೋದರಿಂದ ಆನಂತರ ಇದಕ್ಕೆ ಒಂದು ಕಾಯಕಲ್ಪನೆ ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಯಾರು ನಡೆಯುವಾಗಿಲ್ಲ, ಒಳ್ಳೆ ಬಟ್ಟೆ ಹಾಕೊಂಡು ನಡೆಯುವಾಗಿಲ್ಲ. ಬಟ್ಟೆ ಹಾಕೊಂಡು ಬಸ್ಗಳನ್ನು ನಿಲ್ಲಿಸಿ, ಈಗ ನಾನು ಚರ್ಚಿಗೆ ಹೋಗುವಾಗ ಬಸ್ಗಳನ್ನು ಆಟೋ ಎಲ್ಲ ಎಚ್ಚರಿಕೆಯಿಂದ ಹೋಗಿ, ಇಲ್ಲದೆ ಇಡೀ ಮೇಲಿಂದ ಕೆಳಗೆವರೆಗೆ ಕೆಸರು ಆರ್ತಿದೆ. ದಯವಿಟ್ಟು ಇದನ್ನು ಎಲ್ಲರೂ ಗಮನಿಸಿ, ಅಧಿಕಾರಿಗಳು ಇದನ್ನು ಗಮನಿಸಿ ಆದಷ್ಟು ಬೇಗ ಈ ರಸ್ತೆಯನ್ನು ರಿಪೇರಿ ಮಾಡಿ. ಎಲ್ಲ ನಮ್ಮ ಶಾಲೆ ಹಾಗೆ ನಮ್ಮ ಈ ರಸ್ತೆಯಲ್ಲಿ ಯಾರಾದರೂ ಹೆರಿಗೆಗಾಗಿ ಯಾರಾದರೂ ಹೆಂಗಸರು ಹೋದರೆ ಆ ದಾರಿಯಲ್ಲಿ ಹೆರಿಗೆ ಆಗುವಂಥ ಘಟನೆ ನಡೆದಿದೆ. ಆದ ಕಾರಣ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ. ದಿನನಿತ್ಯ ಆ ಗುಂಡಿಯಲ್ಲಿ ನಾವು ಹೋಗಬೇಕು. ಆಟೋದಲ್ಲಂತೂ ಹೋಗಲ್ಲ, ಕಾಲಲ್ಲಂತೂ ನಡೆಯೋಕ್ಕಾಗಲ್ಲ. ಇನ್ನು ಕೈನೂ ಕಾಲು ಎರಡೂ ಹಿಂಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಕಣದೆ. ನಾವು ಮಕ್ಕಳು ಪ್ರತಿನಿತ್ಯ ಮಕ್ಕಳದೇ ಜಾಸ್ತಿ ಇರೋದು, ಕಾನ್ವೆಂಟು ಸ್ಕೂಲ್ಗಳು. ಈ ಥರ ಮಾಡಿದರೆ ಈಗ DC ಬಂದು ಹೋದ್ರ ಈಗ ಅವ್ರನ್ನೂ ಸಹ ಅದರಲ್ಲಿ ನಡೆಸ್ಬೇಕಲ್ವಾ. ಒಂದು ಸ್ವಲ್ಪ ದೂರ ನಡೀಲಿ, ಅವ್ರಿಗೆ ಗೊತ್ತಾಗುತ್ತಲ್ವಾ ಪ್ರಾಬ್ಲಮ್ ಹೇಗಿದೆ ಅಂತ. ರೋಡಾಗಿ ನಾನು ಬಂದಾಗಿ ನಾನು 20 ವರ್ಷ ಆಯ್ತೇನೆ ಇದೇ ರಾಮಾಯಣ ರೋಡಲ್ಲಿ. ನಾನು ಮದುವೆ ಮಾಡ್ಕೊಂಡು ಬಂದೆ 20 ವರ್ಷ ಆಯಿತು. ಶಾಲೆಗೆ ಹೋಗೋದರಿಂದ ತುಂಬ ಕಷ್ಟ ಆಯ್ತಿದೆ. ಇಲ್ಲಿ ನಾವು ಓಟಕ್ಕೆ ಏನು ಪ್ರಯೋಜನ, ಇಲ್ಲಿ ನಾವು ನಡೆಯುವುದರಿಂದ ಕಾರುಗಳು ಬೇಕು ಅಂತಾನೆ ಕೆಸರೆಲ್ಲ ಆರಿಸಿ ಹೋಯ್ತಿದ್ದಾರೆ. ಅದರಿಂದ ಮಕ್ಕಳಿಗೆ ತುಂಬ ಕಷ್ಟ ಆಯ್ತಿದೆ. ಇಲ್ಲಿ ಸ್ವಲ್ಪ ಅಧಿಕಾರಿಗಳು ಎಲ್ಲ ಸೇರಿ ರಸ್ತೆ ಸರಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. TV1 ನ್ಯೂಸ್ ಮಡಿಕೇರಿ. ಕೊಡಗರಹಳ್ಳಿಗೆ ತೆರಳುವ ರಸ್ತೆ ತೀರಾ ಹದಗೆಟ್ಟಿದ್ದು, 100 ಗುಂಡಿಗಳಿರುವ ರಸ್ತೆಯಲ್ಲಿ ಬಾಳೆಗಿಡ ಇರಿಸಿ ಭತ್ತದ ಸಸಿಗಳನ್ನು ನೆಟ್ಟು ಗ್ರಾಮಸ್ಥರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಬಂದ ನೀರಾವರಿ ನಿಗಮದ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಯನ್ನು ಕೆಸರು ತುಂಬಿದ ರಸ್ತೆಯಲ್ಲಿ ಕೆಲ ದೂರ ಕಾಲ್ನಡಿಗೆಯಲ್ಲಿ ಕರೆದೊಯ್ದು ತಮ್ಮ ದಿನನಿತ್ಯದ ಸಮಸ್ಯೆ ಮನದಟ್ಟು ಮಾಡಿದರು. ರಸ್ತೆ ದುರಸ್ತಿಯಾಗಿಲ್ಲ ಅಂತ ತಾಳ್ಮೆ ಕಳೆದುಕೊಂಡ ಕಂಬಿಬಾಣೆ, ಕೊಡಗರಹಳ್ಳಿ, 7ನೇ ಹೊಸಕೋಟೆ ವ್ಯಾಪ್ತಿಯ 100 ಗ್ರಾಮಸ್ಥರು ಗುಂಡಿ ಬಿದ್ದ ರಸ್ತೆಗಳಿಗೆ ಬಾಳೆಗಿಡ ಸಿಕ್ಕಿಸಿದ್ರು. ಕೆಸರು ತುಂಬಿದ ಗುಂಡಿ ಬಿದ್ದ ರಸ್ತೆ ಮಧ್ಯೆ ಭತ್ತದ ಸಸಿ ನೆಟ್ಟು ರಸ್ತೆ ಗದ್ದೆಯಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ರಸ್ತೆಯಲ್ಲಿ ಹಾದು ಹೋದ ಜಿಲ್ಲಾಧಿಕಾರಿಗಳು ವಾಹನದಿಂದ ಇಳಿಯದೆ ಗ್ರಾಮಸ್ಥರ ಮನವಿಗೆ ಸೂಕ್ತವಾಗಿ ಸ್ಪಂದಿಸದೇ ಇದ್ದದ್ದು ಗ್ರಾಮಸ್ಥರ ನಿರಾಶೆಗೆ ಕಾರಣವಾಯಿತು. ಸುಮಾರು 3 ಗಂಟೆಗಳ ಪ್ರತಿಭಟನೆಯ ನಂತರ ಸ್ಥಳಕ್ಕೆ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ಸಿದ್ದರಾಜು ಆಗಮಿಸಿದ್ರು. ನಿಗಮದ ಅಧಿಕಾರಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾ ನಿರತರು ರಸ್ತೆ ನಿರ್ವಹಣೆಯನ್ನ ಕಾವೇರಿ ನೀರಾವರಿ ನಿಗಮದ ವಶದಿಂದ ಲೋಕೋಪಯೋಗಿ ಇಲಾಖೆ ಸುಪರ್ದಿಗೆ ನೀಡುವಂತೆ ಒತ್ತಾಯಿಸಿದರು. ಗ್ರಾಮಸ್ಥರ ಆಕ್ರೋಶ ಎಷ್ಟಿತ್ತು ಅಂತಂದ್ರೆ, ನೀರಾವರಿ ನಿಗಮದ ಅಧಿಕಾರಿಯನ್ನ ಮುತ್ತಿಗೆ ಹಾಕಿ ಚಿಕ್ಲಿಹೊಳೆ ರಸ್ತೆಯಲ್ಲಿ ಸುಮಾರು 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆಸಿದ್ರು. ಗುಂಡಿ ಬಿದ್ದ ರಸ್ತೆ, ಕೆಸರು ತುಂಬಿದ ಸ್ಥಿತಿಯನ್ನ ಅಧಿಕಾರಿಗೆ ಮನದಟ್ಟು ಮಾಡಿದ್ರು. ಈ ಸಂದರ್ಭ ಅಧಿಕಾರಿ ಸಿದ್ದರಾಜು ಕೂಡಲೇ ಜಿಲ್ಲಾಧಿಕಾರಿಯೊಂದಿಗೆ ಚರ್ಚಿಸಿ ಈ ರಸ್ತೆಯನ್ನ ನೀರಾವರಿ ನಿಗಮದಿಂದ ಲೋಕೋಪಯೋಗಿ ಇಲಾಖೆ ಉಸ್ತುವಾರಿಗೆ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಭರವಸೆ ನೀಡಿದರು. ಒತ್ತಾಯದ ಮೇರೆಗೆ ನಮ್ಮ ಈ ನಿಗಮದ ರೋಡನ್ನ PWಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಕ್ರಮ ತೆಗೆದುಕೊಳ್ಳಕ್ಕೆ ಹೇಳಿದ್ದಾರೆ. ಅದನ್ನು ನಾನು ಇವತ್ತೇ ನನ್ನ ಮೇಲಧಿಕಾರಿಗಳು ಬರೆದು ಇನ್ನು ತಕ್ಷಣದಲ್ಲಿ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾನು ಕಾರ್ಯಕ್ರಮ ರೂಪಿಸ್ತೇನೆ. PWDಯಿಂದ ರಸ್ತೆ ನಿರ್ವಹಣೆ ವಿಳಂಬವಾದದ್ದೇ ಆದಲ್ಲಿ ನೀರಾವರಿ ನಿಗಮದಿಂದಲೇ ಕೊಡಗರಹಳ್ಳಿ ಚಿಕ್ಲಿಹೊಳೆ ಸಂಪರ್ಕ ರಸ್ತೆಯನ್ನ ದುರಸ್ತಿಗೊಳಿಸುವುದಾಗಿಯೂ ಅಧಿಕಾರಿ ಭರವಸೆ ನೀಡಿದರು. ನೀರಾವರಿ ನಿಗಮದ ಅಧಿಕಾರಿ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿಂತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸಿದ ಕಂಬಿಬಾಣೆ ಗ್ರಾಮ ಪಂಚಾಯತ್ ಸದಸ್ಯ RR ಮೋಹನ್, ಭರವಸೆಗೆ ತಪ್ಪಿದ್ದೇ ಆದಲ್ಲಿ ಮತ್ತೆ ಗ್ರಾಮಸ್ಥರೆಲ್ಲ ಸೇರಿ ತೀವ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು.
ನಮ್ಮ ಈ ಪ್ರತಿಭಟನೆ ಮುಂದಿರುತ್ತಿದ್ದ ಸಂದರ್ಭದಲ್ಲಿ ಇಂಜಿನಿಯರ್ ಅವರು ಬಂದು ಈಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಅವ್ರನ್ನೇನೋ ಜಿಲ್ಲಾ ಅಧಿಕಾರಿಯವರು ಮೀಟಿಂಗ್ ಕರೆದಿದ್ದಾರೆ. ಅದು ಆ ಜಿಲ್ಲಾಧಿಕಾರಿಯವರು ಮೀಟಿಂಗಲ್ಲಿ ನಾಳೆ ಈ ರಸ್ತೆ ಸಡನ್ ಪ್ರಾರಂಭ ಆಗದಿದ್ದಲ್ಲಿ 3 ದಿನದೊಳಗೆ ಅವರ ಇಲಾಖೆಯಿಂದ ಕಾವೇರಿ ನಿಗಮದಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅವರು ಆದಷ್ಟು ಬೇಗನೆ PWDಗೆ ಈ ರಸ್ತೆಯನ್ನು ವರ್ಗಾವಣೆ ಮಾಡುತ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅವರು ಈ ಮಾತು ಹೇಳ್ಬಿಟ್ಟು ಏನಾದರೂ 3 ದಿನದೊಳಗೆ ಪ್ರಾರಂಭ ಆಗದಿದ್ದರೆ ಮುಂದಿನ ಇದೇ ದಿನ 8 ದಿನದೊಳಗೆ ಪುನಃ ಇದೇ ಥರ ಒಂದು ಪ್ರತಿಭಟನೆ ನಡೆಸ್ತೀವಿ ಅಂತ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮತ್ತು ಆ ದಿನ ನಾವು ಹೈವೇಂದು ಹಿಡಿದು ಎಲ್ಲವೂ ತಡೆಗೊಡ್ತೀವಿ. ಟೋಟಲ್ ಆಗಿ ಇನ್ನೂ ವಿಕೃತ ರೂಪಕ್ಕೆ ತಲುಪೋದಕ್ಕೆ ಅಧಿಕಾರಿಗಳು ಅವಕಾಶ ಕೊಡಬಾರ್ದು ಅಂತ ನಾನು ಒಂದು ಮನವಿ ಮಾಡ್ಕೊಳ್ತಿದ್ದೀನಿ ಸರ್. TV1 ನ್ಯೂಸ್ ಮಡಿಕೇರಿ. ದುಬಾರೆಯಲ್ಲಿ ನಡೆಯುತ್ತಿರುವ ರಾಫ್ಟಿಂಗ್ ದಂಧೆಯನ್ನು ನಿಯಂತ್ರಿಸುವಂತೆ ರಾಜ್ಯ ಸರ್ಕಾರದ ಅಪರ ಕಾರ್ಯದರ್ಶಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ MC ನಾಣಯ್ಯ ಒತ್ತಾಯಿಸಿದ್ದಾರೆ. ಕಾನೂನು ಬಾಹಿರವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿ ರಾಫ್ಟಿಂಗ್ ನಡೆಯುತ್ತಿದ್ದು, ಇದನ್ನು ಜಂಗಲ್ ಲಾಡ್ಜಸ್ ಮತ್ತು ರಿಸಾರ್ಟ್ ವತಿಯಿಂದಲೇ ನಡೆಸುವಂತೆ ನಾಣಯ್ಯ ಆಗ್ರಹಿಸಿದ್ದಾರೆ. ದುಬಾರಿಯಲ್ಲಿ ರಾಫ್ಟಿಂಗ್ ಸರಿಯಾಗಿ ನಡೀತಾ ಇಲ್ಲ. ಸುಮಾರು 30-40 ರಾಫ್ಟಿಂಗ್ ಬೋಟ್ಗಳು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇವೆ. ರಾಫ್ಟಿಂಗ್ ಸಾಹಸ ಕ್ರೀಡೆಯನ್ನು ನಡೆಸೋಕೆ ಕೇವಲ 6 ಬೋಟ್ಗಳು ಮಾತ್ರ ಅಧಿಕೃತ ಪರವಾನಗಿ ಪಡೆದಿದ್ದು, ಉಳಿದೆಲ್ಲವೂ ಅನಧಿಕೃತವಾಗಿ ಅಪಾಯಕಾರಿಯಾಗಿ ಕಾರ್ಯಾಚರಣೆ ಕೈಗೊಂಡಿದೆ ಎಂದು ನಾಣಯ್ಯ ದೂರಿದ್ದಾರೆ. ಅನಧಿಕೃತವಾಗಿ ರಾಫ್ಟಿಂಗ್ ನಡೀತಾ ಇದ್ರೂ ಕೂಡ ಅರಣ್ಯ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ MC ನಾಣಯ್ಯ ಆರೋಪಿಸಿದ್ದಾರೆ. ರಾಫ್ಟಿಂಗ್ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವವರಿಗೆ ಸಾಹಸ ಕ್ರೀಡೆಯಲ್ಲಿ ಅನುಭವ, ಪರಿಣತಿ, ಬೋಟ್ಗಳ ಗುಣಮಟ್ಟ, ಬೋಟ್ ಚಾಲಕನಿಗಿರಬೇಕಾದ ಪರಿಣತಿ, ನುರಿತ ಈಜುಗಾರರ ಮೇಲ್ವಿಚಾರಣೆ ಕೂಡ ಇಲ್ಲದಾಗಿದೆ. ಕಾಡಿನಂಚಿನಲ್ಲಿ ನಡೆಯುವ ರಾಫ್ಟಿಂಗ್ ಕಾನೂನಿನ ಸಮಸ್ಯೆಯಾಗಿ ಕೂಡ ಪರಿಣಮಿಸ್ತಾ ಇದೆ. ಹೀಗಿದ್ರೂ ಜಿಲ್ಲಾಡಳಿತ ಕೂಡ ಇಂತಹ ಅನಧಿಕೃತ ಕ್ರಮದ ಬಗ್ಗೆ ಮೌನ ವಹಿಸಿದೆ ಎಂದು ನಾಣಯ್ಯ ಸರ್ಕಾರದ ಅಪರ ಕಾರ್ಯದರ್ಶಿ ಮತ್ತು ರಾಜ್ಯ ಅರಣ್ಯ ಪರಿಸರ ಖಾತೆಯ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿಗೆ ಪತ್ರ ಮುಖೇನ ತಿಳಿಸಿದ್ದಾರೆ. ನಿಯಮ ಬಾಹಿರವಾಗಿರ್ತಕ್ಕಂಥ ಈ ರಾಫ್ಟಿಂಗ್ ಮತ್ತು ಬೋಟಿಂಗ್ ವ್ಯವಸ್ಥೆ ಯಾವುದಿದೆ, ಆ ಸಂದರ್ಭದಲ್ಲಿ ಕೆಲವು ಜನರು ಅಲ್ಲಿ ಮುಳುಗಡೆಯಾಗಿ ಸತ್ತಿರ್ತಕ್ಕಂಥದ್ದು ಕೂಡ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದೆ. ಇದರ ಬಗ್ಗೆ ನಾನು ಕೂಡ 2 ವರ್ಷಗಳ ಹಿಂದೆ ರಾಜ್ಯದ ಅಂದಿನ ಅರಣ್ಯ ಸಚಿವರಾಗಿರ್ತಕ್ಕಂಥ ಕೌಶಿಕ್ ಮುಖರ್ಜಿಯವರು ಇವತ್ತು ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ಅವರಿಗೂ ಪರಿಸರ ಇಲಾಖೆಯ ಕಾರ್ಯದರ್ಶಿಗಳಿಗೂ ಜಂಗಲ್ ಲಾಡ್ಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೂ ಕೂಡ ಇದನ್ನು ಗಮನಕ್ಕೆ ತಂದು ಈ ಒಂದು ರಾಫ್ಟಿಂಗ್ ಮತ್ತು ಬೋಟಿಂಗ್ ಅಂತ ಹೇಳ್ತಾ ಇರ್ತಕ್ಕಂಥ ಸಾಹಸಿ ಕ್ರೀಡೆ ಯಾವುದಿದೆ ಇದನ್ನು ಜಂಗಲ್ ಲಾಡ್ಜ್ ಮುಖಾಂತರವೇ ನಡೆಸಿದರೆ ಯಾಕೆ ಆಗಬಾರ್ದು ಅಂತ ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ನಾನು ಅವರ ಗಮನಕ್ಕೆ ತಂದಿದ್ದೀನಿ. ರಾಫ್ಟಿಂಗ್ ದಂಧೆ ಪ್ರಾಣಕ್ಕೂ ಅಪಾಯವಾಗುವ ಎಲ್ಲಾ ಸಾಧ್ಯತೆಗಳಿದ್ದು, ಈ ಹಿನ್ನೆಲೆಯಲ್ಲಿ ದುಬಾರಿಯಲ್ಲಿರುವ ಸರ್ಕಾರಿ ಅಧೀನದ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ ಸಂಸ್ಥೆಯವರಿಗೆ ರಾಫ್ಟಿಂಗ್ ನಡೆಸೋಕೆ ಅನುಮತಿ ನೀಡಬೇಕು ಅಂತ ಸಲಹೆ ನೀಡಿರುವ ನಾಣಯ್ಯ ಕೂಡಲೇ ಅನಧಿಕೃತ ರಾಫ್ಟಿಂಗ್ ಮತ್ತು ಬೋಟ್ ದಂಧೆಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದ್ದಾರೆ. ಇದರಿಂದ ಸಾರ್ವಜನಿಕರ ಹಿತರಕ್ಷಣೆಗೆ ಒತ್ತು ನೀಡಿದಂತಾಗುತ್ತದೆ ಎಂದು ನಾಣಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ಜಂಗಲ್ ಲಾಡ್ಜ್ನವರು ಆ ದುಬಾರಿ ಅರಣ್ಯ ಪ್ರದೇಶದಲ್ಲಿ ಈ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ. ಬೋಟಿಂಗ್ ರಾಫ್ಟಿಂಗನ್ನು ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅಲ್ಲಿ ನಡೀತಾ ಇರ್ತಕ್ಕಂಥ ಈ ದಂಧೆಯನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಕಾರಣ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಕೆಯನ್ನು ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಸರ್ಕಾರವನ್ನು ಆ ಕಾಲದಲ್ಲಿ 2 ವರ್ಷಗಳ ಹಿಂದೆ ನಾನು ಸರ್ಕಾರದ ಗಮನಕ್ಕೆ ತಂದು ಬೋಟಿಂಗು ಮತ್ತು ರಾಫ್ಟಿಂಗ್ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಈ ಒಂದು ಜಂಗಲ್ ಲಾಡ್ಜ್ ಅಂತ ಹೇಳ್ತಾ ಇರ್ತಕ್ಕಂಥ ಸಂಸ್ಥೆ ಯಾವುದಿದೆ ಅದನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ವ್ಯವಸ್ಥಿತವಾಗಿ ಪರಿಸರಕ್ಕೆ ಪೂರಕವಾಗಿ ರಕ್ಷಣೆಯ ಹಿತದೃಷ್ಟಿಯಿಂದ ವೈಜ್ಞಾನಿಕವಾಗಿ ಪ್ರವಾಸಿಗರ ಶೋಷಣೆ ಆಗದಂತೆ ಈ ಒಂದು ಸಾಹಸ ಕ್ರೀಡೆಯನ್ನು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಕೆಯನ್ನು ದಯವಿಟ್ಟು ಇದನ್ನು ಜಂಗಲ್ ಲಾಡ್ಜ್ವರೆಗೆ ನೀವು ಕೊಟ್ಟರೆ ಉತ್ತಮ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾನು ಅವರ ಗಮನಕ್ಕೆ ತಂದಿದ್ದೀನಿ. TV1 ನ್ಯೂಸ್ ಮಡಿಕೇರಿ. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಗಳಿಗೆ 3 ಬಾರಿ ಸತತ ಗೈರು ಹಾಜರಾದ 3 ಸದಸ್ಯರ ಸದಸ್ಯತ್ವವನ್ನೇ ರದ್ದುಗೊಳಿಸುವ ನಿರ್ಣಯಕ್ಕೆ ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಗ್ರಾಮಸಭೆ ಪಂಚಾಯಿತಿ ಅಧ್ಯಕ್ಷ MS ಶಿವಾನಂದ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪಂಚಾಯಿತಿಯ ಸಾಮಾನ್ಯ ಸಭೆಗಳಿಗೆ ಸತತವಾಗಿ 3 ಬಾರಿ ಗೈರು ಹಾಜರಾದ ಸದಸ್ಯರಾದ MS ರಾಜೇಶ್, MS ಪ್ರಸನ್ನ ಹಾಗೂ ನಂದಿನಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸುವ ಕುರಿತಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಆಹಾರ ಇಲಾಖೆಯಿಂದ ಪಂಚಾಯಿತಿ ವ್ಯಾಪ್ತಿಯ ಕಡುಬಡವರಿಗೆ ದೊರಕಬೇಕಾದ ಸವಲತ್ತುಗಳು ಸಮರ್ಪಕವಾಗಿ ದೊರಕುತ್ತಿಲ್ಲ ಎಂದು ಗ್ರಾಮಸ್ಥರು ಸಭೆಯಲ್ಲಿ ದೂರಿದರು. ಗುಮ್ಮನಕೊಲ್ಲಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದೆ ಅಲ್ಲಿನ ಫಲಾನುಭವಿಗಳು ಮುಳ್ಳುಸೋಗಿಗೆ ತೆರಳಿ ಪಡಿತರಗಳನ್ನು ಪಡೆಯುವಂತಾಗಿದೆ. ಕೂಡಲೇ ಗುಮ್ಮನಕೊಲ್ಲಿ ಭಾಗಕ್ಕೆ ಪ್ರತ್ಯೇಕ ನ್ಯಾಯಬೆಲೆ ಅಂಗಡಿಯನ್ನ ತೆರೆಯಲು ಪಂಚಾಯಿತಿ ವತಿಯಿಂದ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮ ನಿವಾಸಿ ಮಣಿ ಆಗ್ರಹಿಸಿದರು. ಗೊಂದಿಬಸವನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು, ಮಕ್ಕಳು ರಸ್ತೆಯಲ್ಲಿ ಹೆಜ್ಜೆ ಇಟ್ಟು ತಿರುಗಾಡಲು ಅಸಾಧ್ಯವಾದ ರೀತಿ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಕೂಡಲೇ ರಸ್ತೆಯನ್ನ ನಿರ್ಮಿಸಿಕೊಡಬೇಕು ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಗ್ರಾಮದ ಮುಖಂಡ ಗೋವಿಂದಪ್ಪ ಒತ್ತಾಯಿಸಿದರು.
ಬಲಮುರಿ ವಿನಾಯಕ ದೇವಾಲಯದ ಬಳಿ ಕಲ್ಲುಬಂಡೆ ಆಸುಪಾಸಿನಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಪಂಚಾಯಿತಿ ವತಿಯಿಂದ ಯಾವುದೇ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟಿಲ್ಲ. ಕನಿಷ್ಠ ಶೌಚಾಲಯ, ಚರಂಡಿ, ರಸ್ತೆ ಏನೇನೂ ಸೌಲಭ್ಯಗಳನ್ನು ಒದಗಿಸಿಲ್ಲ ಎಂದು ಅಲ್ಲಿನ ನಿವಾಸಿಗಳಾದ ಲಕ್ಷ್ಮಮ್ಮ, ಕಾಳಮ್ಮ ಸಭೆಯಲ್ಲಿ ತಮ್ಮ ನೋವು ತೋಡಿಕೊಂಡರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಂದ್ ಮಾತನಾಡಿ, ಗುಂದಿಬಸವನಹಳ್ಳಿ ರಸ್ತೆಗೆ ಶಾಸಕರ ನಿಧಿಯಿಂದ 5 ಲಕ್ಷ ಹಾಗೂ ಉಸ್ತುವಾರಿ ಸಚಿವರ ನಿಧಿಯಿಂದ 5 ಲಕ್ಷ ಸೇರಿ 10 ಲಕ್ಷ ವೆಚ್ಚದಿಂದ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗುವುದು. ಹಾಗೆಯೇ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಜಲಮಂಡಳಿಯೊಂದಿಗೆ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನೊಂದು ತಿಂಗಳಲ್ಲಿ ಕಾವೇರಿ ಕುಡಿಯುವ ಶುದ್ಧ ನೀರಿನ ಯೋಜನೆ ನಿವಾಸಿಗಳಿಗೆ ಅನುಕೂಲವಾಗಲಿದೆ ಎಂದರು. 5 ಲಕ್ಷ ರೂಪಾಯಿ ಎಮ್ಎಲ್ಎ ಗಂಟೆಗೆ ಸ್ಯಾಂಕ್ಷನ್ ಆಗಿದೆ. ಸಾಲಿಗೆ ನಿಮ್ಮ ಉಸ್ತುವಾರಿ ಮಂತ್ರಿಗಳು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಇಮಿಡಿಯೇಟ್ ಮೆಟ್ರಿಕ್ ಸ್ಟಾರ್ಟ್ ಆಗಿ ಈ ವಾರದ ಸ್ಟಾರ್ಟ್ ಆಗಿದೆ. 10 ಲಕ್ಷ ರೂಪಾಯಿ ಎಮ್ಎಲ್ಎ ಪ್ಯಾಕೇಜ್ ಮತ್ತೆ ಉಸ್ತುವಾರಿ ಮಂತ್ರಿಯಿಂದ 5 ಲಕ್ಷ 10 ಲಕ್ಷ ರೂಪಾಯಿ ವರ್ಗೂ ಸ್ಟಾರ್ಟ್ ಆಗಿದೆ. ಪಂಚಾಯಿತಿ ಮಾಜಿ ಸದಸ್ಯ ಹರೀಶ್, ಎಂಕೆ ಗಣೇಶ್ ಮತ್ತಿತರರು ಮಾತನಾಡಿದರು. ಮುಳುಸೋಗೆ ಸರ್ಕಾರಿ ಶಾಲೆಯ ಆವರಣದ ಕೊಠಡಿಯೊಂದರಲ್ಲಿ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದ ಕಾರಣ ಪಂಚಾಯಿತಿ ಸಭೆಯ ಒಳಗೆ ನಡೆಯುತ್ತಿದ್ದ ವೈಯಕ್ತಿಕ ದೋಷಾರೋಪಗಳು ಹಾಗೂ ವಾಗ್ಯುದ್ಧಗಳಿಂದಾಗಿ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಕಿರಿಕಿರಿ ಅನುಭವಿಸುವಂತಾಯಿತು. ತಾಲೂಕು ಪಂಚಾಯಿತಿ ಸದಸ್ಯ ಸತೀಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕಮಲಾ ರಮೇಶ್, ಸದಸ್ಯರಾದ ಚೆಲುವರಾಜು, ಗಣಪತಿ, ಸರೋಜಾ ಆರಾಧ್ಯ, ಗೋವಿಂದರಾಜು, ಕುಮಾರಸ್ವಾಮಿ, ನೂರ್ಜಾನ್ ಹಾಜರಿದ್ದರು. TV1 ನ್ಯೂಸ್, ಕುಶಾಲನಗರ್ ಬ್ಯೂರೋ. TV1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Tata Motor Horizon Next, RS Car. Mega Monsoon Exchange offer on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm 40,000 to 1 lakh rupees benefit. Arya up to 30,000 rupees. Special finance schemes. On-road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. RS Car, opposite Kaveri Hall, Racecourse Road, Madikeri. Phone 08272 221188 221199. RS Car, opposite Reliance Petrol Bunk, Onampet Road, Gonikoppa. Contact 08274247130. Tata Motor Horizon Next, RS Car. Terms and conditions applies. AM Traders, branch of PN Stores, Onampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. AGL ಟೈಲ್ಸ್, authorized dealer in Coorg. AM Traders, branch of PN Stores, Onampet Road, Gonikoppal. Call 9880625773. AGL Tiles World. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom, opposite to IDBI Bank, College Road, Madikeri. Srinivas 9611586243. Srinivas 9611586231. Volkswagen,
10 Auto. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 386. Bharati Radio House, Madikeri, Gonigoppa. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4000. Washing machine rupees 2000 to 4000. Mixie rupees 1000 to rupees 1500. And attractive exchange only at Bharati Red House. On V-Guard water heater rupees 1000 discount. Sony CyberShot camera and all branded home appliances in one roof. Bharati Radio House, all electronics items and exclusive Sony branded showroom. Only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg. Bharati Radio House, Madikeri, Gonigoppa. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 491. Mobile 9342632813. 988 5459. Coorg Trails, tourist hotspot. Coorg Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpet, Gonigoppa, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274 249 771 261151. Email ID info@citcoorg.edu.in. Website www.citcoorg.edu.in. ವಿರಾಜಪೇಟೆ ಮಗ್ಗುಲದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನಾರೋಗ್ಯ ಪೀಡಿತವಾಗಿದೆ. 1984ರಲ್ಲಿ ಪ್ರಾರಂಭಗೊಂಡ ಆರೋಗ್ಯ ಕೇಂದ್ರ ಕಳೆದ 29 ವರ್ಷಗಳಿಂದ ಸೇವೆ ನೀಡದೆ ಸ್ಥಗಿತಗೊಂಡಿದ್ದು ಆರೋಗ್ಯ ಯೋಜನೆಗಳ ಜಾಹೀರಾತಿಗೆ ಮಾತ್ರ ಮೀಸಲಾಗಿದೆ. ಉದ್ಘಾಟನೆಗೊಂಡು 29 ವರ್ಷ ಕಳೆದರೂ ಒಂದೇ ಒಂದು ದಿನ ಕೂಡ ಆರೋಗ್ಯ ಸೇವೆ ನೀಡಿಲ್ಲ. ಗ್ರಾಮೀಣ ಭಾಗದ ಜನತೆಗೂ ಸೂಕ್ತ ಆರೋಗ್ಯ ಸೇವೆ ದೊರೆಯುವಂತಾಗಲಿ ಎಂಬ ಸದುದ್ದೇಶದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಆದರೆ ವಿರಾಜಪೇಟೆಯ ಮಗ್ಗುಲದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರ ಅನಾರೋಗ್ಯ ಪೀಡಿತವಾಗಿದೆ. 1984ರಲ್ಲಿ ಮಗ್ಗುಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿ ಆಗಿನ ಶಾಸಕರಾಗಿದ್ದ BA ಜೀವಿಜಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಆರೋಗ್ಯ ಸೇವೆಗೆ ಚಾಲನೆ ನೀಡಿದ್ರು. ಆದರೆ ವಿಪರ್ಯಾಸವೆಂದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆಗೊಂಡು ಇಂದಿಗೆ 29 ವರ್ಷ ಕಳೆದರೂ ಜನತೆಯ ಪಾಲಿಗೆ ಒಂದು ದಿನ ಕೂಡ ಈ ಕೇಂದ್ರ ಆರೋಗ್ಯ ಸೇವೆ ನೀಡಿಲ್ಲ. 29 ವರ್ಷಗಳಿಂದ ವೈದ್ಯರಾಗಲಿ ದಾದಿಯರಾಗಲಿ ಈ ಕೇಂದ್ರದ ಕಡೆ ತಲೆ ಹಾಕದ ಹಿನ್ನೆಲೆಯಲ್ಲಿ ಒಂದು ದಿನ ಕೂಡ ಈ ಕೇಂದ್ರ ಬಾಗಿಲು ತೆರೆದಿಲ್ಲ.
ಆರೋಗ್ಯ ಕೇಂದ್ರ ನಿರ್ಮಾಣಗೊಂಡು 3 ದಶಕದ ಹೊಸ್ತಿಲು ತುಳಿದ್ರೂ ಕಟ್ಟಡ ಮಾತ್ರ ಗಟ್ಟಿಮುಟ್ಟಾಗಿರೋದು ಮತ್ತೊಂದು ಆಶ್ಚರ್ಯವೇ ಸರಿ. ಆರೋಗ್ಯ ಸೇವೆ ಜನತೆಯ ಪಾಲಿಗೆ ಮರೀಚಿಕೆಯಾದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಗಳ ಜಾಹೀರಾತು ಫಲಕಗಳಿಗೆ ಮಾತ್ರ ಕಟ್ಟಡ ಸೀಮಿತವಾಗಿರೋದು ಸೋಜಿಗದ ವಿಚಾರ. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು ಮುತುವರ್ಜಿ ವಹಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನು ಮುಂದಾದರೂ ಕಾರ್ಯನಿರ್ವಹಿಸುವಂತೆ ಮಾಡಲು ಕ್ರಮ ಕೈಗೊಳ್ಳಬೇಕಿದೆ. ಟಿವಿ1 ನ್ಯೂಸ್, ಯುವರಾಜ್ ಕೃಷ್ಣ, ವಿರಾಜಪೇಟೆ. ಯುವಜನರಿಗೆ ಧೀಶಕ್ತಿಯನ್ನು ಉತ್ತೇಜಿಸುವ ಮೂಲಕ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುವುದು ಜೆಸಿಐ ಉದ್ದೇಶವಾಗಿದೆ ಎಂದು ಜೆಸಿಐ ಮಡಿಕೇರಿ ಕಾಫಿ ಕಂಟ್ರಿಯ ಸ್ಥಾಪಕಾಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ತಿಳಿಸಿದ್ದಾರೆ. ಜೆಸಿಐ ಮಡಿಕೇರಿಯ ಕಾಫಿ ಕಂಟ್ರಿಯ ಉದ್ಘಾಟನಾ ಸಮಾರಂಭ ಜುಲೈ 31ರಂದು ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಯುವಜನರಿಗೆ ಧೀಶಕ್ತಿಯನ್ನ ಉತ್ತೇಜಿಸುವ ಮೂಲಕ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನ ತರುವುದು ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಉದ್ದೇಶವಾಗಿದೆ ಎಂದು ಜೆಸಿಐ ಮಡಿಕೇರಿ ಕಾಫಿ ಕಂಟ್ರಿಯ ಸ್ಥಾಪಕಾಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೇಶವ ಪ್ರಸಾದ್ ಮುಳಿಯ ಮಾತನಾಡಿ, ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವ ಜೆಸಿಐ 101 ವರ್ಷಗಳ ಇತಿಹಾಸ ಹೊಂದಿದ್ದು ವಿಶ್ವದಾದ್ಯಂತ 2 ಲಕ್ಷಕ್ಕೂ ಅಧಿಕ ಸದಸ್ಯರನ್ನ ಹೊಂದಿದ್ದು ಯುವಜನರನ್ನ ಧನಾತ್ಮಕ ಅಂಶಗಳೆಡೆ ಉತ್ತೇಜಿಸುವುದು, ತನ್ಮೂಲಕ ಜೀವನದ ಅತ್ಯುತ್ತಮ ಕಾರ್ಯವಾದ ಮನುಕುಲದ ಸೇವೆಯೊಂದಿಗೆ ರಾಷ್ಟ್ರಗಳ ಸಾರ್ವಭೌಮತ್ವ ಮೀರಿದ ಮಾನವ ಸಹೋದರತೆಯ ಸಂದೇಶ ಸಾರುವುದು, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಅಂತಾರಾಷ್ಟ್ರೀಯ ತರಬೇತುದಾರರಿಂದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವುದು ಜೆಸಿಐ ಉದ್ದೇಶವಾಗಿದೆ ಎಂದು ಕೇಶವ ಪ್ರಸಾದ್ ಮುಳಿಯ ತಿಳಿಸಿದರು. ಈ ಒಂದು ಸಂಸ್ಥೆ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಬೆಳೆದು ನಿಂತು ತಮ್ಮ ಕಾಲಲ್ಲಿ ಸ್ವಂತ ಕಟ್ಟಿ ನೆಲೆಗೊಳ್ಳಲಿಕ್ಕೆ ಬೇಕಾಗುವಂಥ ಸಮಯ. ಆ ಸಂದರ್ಭಗಳಲ್ಲಿ ಮನಸ್ಸಿನ ಕ್ಲೇಶಗಳು ಜಾಸ್ತಿ ಇರ್ತದೆ. ಅಂದರೆ ಯಾವ ಡೈರೆಕ್ಷನ್ನಲ್ಲಿ ಹೋಗ್ಬೇಕು, ನಾನು ಯಾವ ರೀತಿಯಲ್ಲಿ ನಾನು ಮಾಡಬೇಕು, ಯಾವ ರೀತಿ ವ್ಯವಹಾರ ನಡೆಸಬೇಕು, ಯಾವ ರೀತಿ ನನ್ನ ಮಾನವ ಸಂಪರ್ಕಗಳನ್ನು ಹೆಚ್ಚು ಮಾಡಿಕೊಳ್ಬೇಕು. ಸೊ ಈ ರೀತಿಯ ವಿಷಯಗಳಿಗೆ ಟ್ರೈನರ್ಸ್ಗಳ ಮೂಲಕ, ಅಂತಾರಾಷ್ಟ್ರೀಯ ಟ್ರೈನರ್ಸ್ಗಳ ಮೂಲಕ ಟ್ರೈನಿಂಗ್ ಅನ್ನು ನೀಡುವಂಥದ್ದು ಹಾಗೂ ಸ್ಟೂಡೆಂಟ್ಸ್ಗಳಿಗೆ SSLC ನಂತರ ಮುಂದೇನು ಅಥವಾ ಅವರ ಕೆರಿಯರ್ ಗೈಡೆನ್ಸ್ ಈ ವಿಷಯಗಳನ್ನೆಲ್ಲ ಮಾಡುವಂಥದ್ದು ಜೆಸಿಯ ಮುಖ್ಯ ಉದ್ದೇಶ. ಸ್ವಚ್ಛತೆಗೆ ಆದ್ಯತೆಯನ್ನ ನೀಡುವ ಉದ್ದೇಶದಿಂದ ವೈಜ್ಞಾನಿಕ ಕಸ ವಿಲೇವಾರಿಯ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜೆಸಿಐ ವತಿಯಿಂದ ಹಮ್ಮಿಕೊಳ್ಳಲಾಗುವುದೆಂದು ಕೇಶವ ಪ್ರಸಾದ್ ಮುಳಿಯ ತಿಳಿಸಿದರು. ಜೆಸಿಐನ ಕಾರ್ಯದರ್ಶಿ ಬಿಎಂ ರಾಜೇಶ್ ಮಾತನಾಡಿ, ಜೆಸಿಐ ಮಡಿಕೇರಿ ಕಾಫಿ ಕಂಟ್ರಿಯ ಉದ್ಘಾಟನಾ ಸಮಾರಂಭದ ಜುಲೈ 31ರಂದು ಸಂಜೆ 7 ಗಂಟೆಗೆ ನಗರದ ಹೋಟೆಲ್ ಕೂರ್ಗ್ ಇಂಟರ್ನ್ಯಾಷನಲ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ನಮ್ಮ ಜೆಸಿಯ ಇನಾಗ್ರೇಷನ್ ಕಾರ್ಯಕ್ರಮ ಕೂರ್ಗ್ ಇಂಟರ್ನ್ಯಾಷನಲ್ ನಡೆಯುತ್ತದೆ. ಗೋಷ್ಠಿಯಲ್ಲಿ ಜೆಸಿಐ ಪದಾಧಿಕಾರಿಗಳಾದ ಬಿಕೆ ಜಗದೀಶ್, ಅರವಿಂದ್ ಕೆಂಚೆಟ್ಟಿ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಪಿರಿಯಾಪಟ್ಟಣದಲ್ಲಿ ನಡೆಯುತ್ತಿರುವ ನಕಲಿ ಮದ್ಯ ದಂಧೆಗೆ ಮತ್ತೊಂದು ಜೀವ ಬಲಿಯಾಗಿದೆ. ಕಳೆದ 5 ದಿನಗಳ ಹಿಂದೆ ಕಲಬೆರಕೆ ಮದ್ಯ ಸೇವಿಸಿ ಮೃತಪಟ್ಟಿದ್ದ ಕುಮಾರ ಎಂಬಾತನ ಪತ್ನಿ ಜಯಾ ಎಂಬಾಕೆ ಮೃತ ಮಹಿಳೆಯಾಗಿದ್ದು, ಮದ್ಯ ಕಲಬೆರಕೆ ಕುಟುಂಬವನ್ನೇ ಸರ್ವನಾಶ ಮಾಡಿದೆ. ಕಲಬೆರಕೆ ಮದ್ಯಕ್ಕೆ ಪಿರಿಯಾಪಟ್ಟಣದಲ್ಲಿ ಮತ್ತೊಂದು ಜೀವ ಬಲಿಯಾಗಿದ್ದು, ಅಬಕಾರಿ ಇಲಾಖೆ ಹಾಗೂ ಪೊಲೀಸರು ಮಾತ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ಹರಿಸುತ್ತಿದ್ದಾರೆ. ಪಿರಿಯಾಪಟ್ಟಣದ ಹಳೆಕೆರೆ ಗಿರಿಜನಹಾಡಿಯಲ್ಲಿ ಕಳೆದ 5 ದಿನಗಳ ಹಿಂದೆ ನಕಲಿ ಮದ್ಯ ಸೇವಿಸಿ ಮೃತಪಟ್ಟ ಕುಮಾರ ಎಂಬಾತನ ಪತ್ನಿ ಜಯಾ ಎಂಬಾಕಿ ಇದೀಗ ಮೃತಪಟ್ಟ ದುರ್ದೈವಿಯಾಗಿದ್ದಾಳೆ. ಕಲಬೆರಕೆ ಮದ್ಯ ಸೇವಿಸಿದ ಜಯಾ ಆಸ್ಪತ್ರೆಗೆ ದಾಖಲಾಗಿದ್ದಳು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾಳೆ. ಸಂಪೂರ್ಣ ತಡೆಗಟ್ಟಿ ಏನು ಅಕ್ರಮ ಈ ಮದ್ಯ ಮಾರಾಟ ಇದೆ ಅದನ್ನು ತಡೆಗಟ್ಟಿ, ಏನು ಬಾರ್ಗಳಿಗೆ ಲೈಸೆನ್ಸ್ ಹೊಸದಾಗಿ ಕೊಡ್ತಾ ಇದ್ದಾರೆ ಅದೆಲ್ಲವನ್ನು ತಡೆಗಟ್ಟಿ ನಮ್ಮ ಆದಿವಾಸಿ ಬಂಧುಗಳ ಮಕ್ಕಳನ್ನ ಉಳಿಸ್ಕೊಳ್ಳಿ ಅಂತಕ್ಕಂಥ ಬೇಡಿಕೆಯನ್ನು ನಾವು ಮಾನ್ಯ ಸರ್ಕಾರ. ಈ ಘಟನೆಯನ್ನ ಖಂಡಿಸಿ ಕೊಡಗು ಮತ್ತು ಮೈಸೂರು ಜಿಲ್ಲೆಯ 100 ಗಿರಿಜನರು ಮೈಸೂರು ಅಬಕಾರಿ ಜಂಟಿ ನಿರ್ದೇಶಕರ ಕಚೇರಿ ಎದುರು ತೀವ್ರ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕಾಗಮಿಸಿದ ಅಬಕಾರಿ ಹಿರಿಯ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು. ಆಂಬ್ಯುಲೆನ್ಸ್ ವಾಹನದಲ್ಲಿ ಮೃತದೇಹವನ್ನ ಪಿರಿಯಾಪಟ್ಟಣದ ಮಾರಳುಕಟ್ಟೆ ಗಿರಿಜನ ಹಾಡಿಗೆ ತಂದ ಸಂದರ್ಭ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಲು ಯಾರು ಮುಂದಾಗದಿರುವುದು ಕಂಡುಬಂತು. ತದನಂತರ ಗಿರಿಜನ ಮುಖಂಡರುಗಳೇ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಟಿವಿ1 ನ್ಯೂಸ್, ಪಿರಿಯಾಪಟ್ಟಣ. ಟಿವಿ1 ನ್ಯೂಸ್ನಲ್ಲಿ ಮತ್ತೊಂದು ಬ್ರೇಕ್. ರಾಯಲ್ ವರ್ಲ್ಡ್. Welcome to the heritage and cultural capital in Mysore. Royal World showcases the finest symbol of the land's richer tradition.
extensive collection of antiques and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and still pleasant memories of bygone era. Royal Collections, beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. ರಾಯಲ್ ವರ್ಲ್ಡ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್. ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಹೋಂಡಾ, ಸಿವಿ ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನನಸಾಗಿಸೋಣ. ಮಡಿಕೇರಿಯ ಕೂರ್ಗ್ ಹೋಂಡಾ. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with an aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE, New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ.
ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ ಡಿವಿಡಿ ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180ಕ್ಕೂ ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಡಿಸೈನ್ಗಳು, ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಗಸ್ಟ್ 17ರಂದು ಜನಾಂಗದ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಹೊಸೂರು ರಮೇಶ್ ಜೋಯಪ್ಪ ತಿಳಿಸಿದ್ದಾರೆ. ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ವೇತನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನಿಸಲಾಗುವುದೆಂದು ರಮೇಶ್ ಜೋಯಪ್ಪ ತಿಳಿಸಿದ್ದಾರೆ. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಗಸ್ಟ್ 17ರಂದು ಬೆಳಗ್ಗೆ 9:30 ಗಂಟೆಗೆ ಮಡಿಕೇರಿಯ ಗೌಡ ವಿದ್ಯಾಸಂಘದ ಸಭಾಂಗಣದಲ್ಲಿ ಜನಾಂಗದ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಹೊಸೂರು ರಮೇಶ್ ಜೋಯಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಜೋಯಪ್ಪ ಮಾತನಾಡಿ, ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಜನಾಂಗದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಛದ್ಮವೇಷ, ಚಿತ್ರಕಲೆ, ಜಾನಪದ ನೃತ್ಯ, ಸಾಮಾನ್ಯ ಜ್ಞಾನ ಸ್ಪರ್ಧೆಗಳು ನಡೆಯಲಿದ್ದು ಆಸಕ್ತ ವಿದ್ಯಾರ್ಥಿಗಳು ಆಗಸ್ಟ್ 17ರಂದು ಬೆಳಗ್ಗೆ 9 ಗಂಟೆಯೊಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ರಮೇಶ್ ಜೋಯಪ್ಪ ತಿಳಿಸಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ತರಗತಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ಮತ್ತು ಸಿಇಟಿಯಲ್ಲಿ 1,000 ರ್ಯಾಂಕ್ ಒಳಗೆ ಅಂಕ ಪಡೆದಿರುವ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ವೇತನ ನೀಡಲಾಗುವುದು. ವೈದ್ಯಕೀಯ, ಇಂಜಿನಿಯರಿಂಗ್, ಸ್ನಾತಕೋತ್ತರ ಪದವಿಗಳಲ್ಲಿ ರ್ಯಾಂಕ್ ಪಡೆದ ಮತ್ತು ಕ್ರೀಡೆ, ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿರುವ ಜನಾಂಗ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದೆಂದು ಹೇಳಿದ ರಮೇಶ್ ಜೋಯಪ್ಪ, ಆಸಕ್ತರು ಸೆಪ್ಟೆಂಬರ್ 20ರ ಒಳಗೆ ಸಂಘದ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸುವಂತೆ ತಿಳಿಸಿದರು. ಅವರ ಮಾರ್ಕ್ಸ್ ಕಾರ್ಡ್, ಜೆರಾಕ್ಸ್ ಕಾಪಿ ಅಂದ್ಬಿಟ್ಟು ನಮ್ಮ ಕೊಡಗು ವಿದ್ಯಾಸಂಘ ಗುಡೇಮನೆ ಅಪ್ಪೇಗೌಡ ರಸ್ತೆ ಇದಕ್ಕೆ ಕಳಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಪೋಸ್ಟ್ ಗ್ರಾಜ್ಯುಯೇಷನ್, ಮೆಡಿಕಲ್, ಇಂಜಿನಿಯರಿಂಗ್, ಹಾಗೆ ಸ್ಪೋರ್ಟ್ಸ್, ಆರ್ಟ್ಸ್, ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಾಜ್ಯಗಳನ್ನು ಮಾಡಿದಂಥ ವಿದ್ಯಾರ್ಥಿಗಳನ್ನು ಸಮೇತ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಮೈಸೂರಿನಲ್ಲಿರುವ ಗೌಡ ಸಂಘದ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಆರಂಭಗೊಂಡಿದ್ದು ಆಸಕ್ತರು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದ ರಮೇಶ್ ಜೋಯಪ್ಪ, ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ನವೋದಯ ಶಾಲೆಯ ಪ್ರವೇಶ ಪರೀಕ್ಷೆಯ ತರಬೇತಿ ನೀಡುವುದು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಗೋಷ್ಠಿಯಲ್ಲಿ ಕೊಡಗು ಗೌಡ ವಿದ್ಯಾಸಂಘದ ಪ್ರಮುಖರಾದ ಅಂಬೇಕಲ್ ನವೀನ್ ಕುಶಾಲಪ್ಪ, ಆಮೆ ಪಾಲಾಕ್ಷ, ಪರಿವಾರನ ಅಪ್ಪಾಜಿ, ಸೂದನ ಈರಪ್ಪ, ಪೊನ್ನಚೀರ ಜಿ ಸೋಮಣ್ಣ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗರಹಳ್ಳಿ ಕಂಬಿಪಾಣಿ ರಸ್ತೆ ಅವ್ಯವಸ್ಥೆ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು, ಗುಂಡಿ ಬಿದ್ದ ರಸ್ತೆಯಲ್ಲಿ ಬಾಳೆಗಿಡ ಭತ್ತ ನಾಟಿ ಮಾಡಿ ಪ್ರತಿಭಟನೆ. 1 ವಾರದೊಳಗೆ ರಸ್ತೆ ದುರಸ್ತಿ ಮಾಡುವುದಾಗಿ ನೀರಾವರಿ ನಿಗಮದ ಅಧಿಕಾರಿ ಸ್ಪಷ್ಟನೆ.
ದುಬಾರಿ ರಾಫ್ಟಿಂಗ್ ದಂಧೆ ವಿರುದ್ಧ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ನಾಣಿಯ ಅಸಮಾಧಾನ. ಜಂಗಲ್ ಲಾಡ್ಜ್ಗೆ ರಾಫ್ಟಿಂಗ್ ಉಸ್ತುವಾರಿ ವಹಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ನಾಣಿಯ ಒತ್ತಾಯ. ಮುಳುಸೋಗಿ ಗ್ರಾಮ ಸಭೆಯಲ್ಲಿ ವಿವಿಧ ಸಮಸ್ಯೆಗಳ ಅನಾವರಣ. ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಗೆ ಗೈರು ಹಾಜರಾದ 3 ಸದಸ್ಯರ ಸದಸ್ಯತ್ವ ರದ್ದುಗೊಳಿಸುವಂತೆ ನಿರ್ಣಯ. ಕೋಮಾ ಸ್ಥಿತಿಯಲ್ಲಿದೆ ಮಗ್ಗುಲ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಉದ್ಘಾಟನೆಗೊಂಡು 29 ವರ್ಷ ಕಳೆದರೂ ಜನತೆಗೆ ದೊರಕದ ಆರೋಗ್ಯ ಸೇವೆ. ಆರೋಗ್ಯ ಸೇವೆಯ ಜಾಹೀರಾತಿಗೆ ಮಾತ್ರ ಸೀಮಿತವಾದ ಸರ್ಕಾರಿ ಕಟ್ಟಡ. ಪಿರಿಯಾಪಟ್ಟಣ ನಕಲಿ ಮದ್ಯ ದಂಧೆಗೆ ಮತ್ತೊಂದು ಜೀವಬಲಿ. ಕಲಬೆರಕೆ ಮದ್ಯ ಸೇವಿಸಿ ಮಸಣ ಸೇರಿದ್ರು ಗಿರಿಜನ ದಂಪತಿಗಳು. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್. TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. Prithvi Gold, Diamond, Silver. Coolgurt Movers. Royal World, Mysore.